ದಾವಣಗೆರೆ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಇನ್ಫ್ಯಾಕ್ಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತ ಫೈಟ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರು ಪತ್ರವೊಂದನ್ನ ಬರೆದಂತ ಬೆನ್ನಲ್ಲೇ ಜಟಾಪಟಿ ಆರಂಭ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೇ ಏಟು ಎದಿರೇಟು ಶುರುವಾಗಿದೆ. ಈಗೇನ್ ಶಿಸ್ತು ಕ್ರಮ ಕೈಗೊಂಡಿದ್ದಾರಲ್ಲ ಅದರ ಪರ ವಿರೋಧ ಈ ಏಟು ಎದಿರೇಟು ಭುಗಿಲೇಳ್ತಾ ಇರೋದು. ಸಿಎಂ ಬಣ ಮತ್ತು ಡಿಕೆ ಬಣದ ಮಧ್ಯೆ ಇದೀಗ ಮತ್ತೊಂದು ಸುತ್ತಿನ ಕದನ ಆರಂಭ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ನ ಬಳಿಕ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಕೆಲವು ನಾಯಕರನ್ನ ಪಕ್ಷದಿಂದ ಅವರ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇರೆಯದ್ದೇ ಆಂಗಲ್ ಲಭ್ಯ ಆಗಿರೋದು, ಅದು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಇದು ಏಟು ಎದಿರೇಟಿಗೆ ಕಾರಣ ಆಗ್ತಿದೆ. ಅವರು ಸೈಲೆಂಟ್ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು, ಅಂದ್ರೆ ಅವ್ರು ಮಾತಾಡಿದ್ರೆ ಅದ್ ಬೇರೆ ತರ ಸೌಂಡ್ ಆಗ್ತದೆ. ಯಾವಾಗ ಮಾತಾಡ್ತಾರೆ ಸರ್? ಏನ್ ಅಗತ್ಯ ಇಲ್ಲ ಮಾತಾಡೋದು, ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದು ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇರೋದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಸಿಎಂ ಸಿದ್ದರಾಮಯ್ಯ ಅವರು ಇವಾಗ ಸೈಲೆಂಟ್ ಆಗಿರ್ಬೋದು, ಬಟ್ ಟೈಮ್ ಬಂದಾಗ ಅವರು ಮಾತನಾಡ್ತಾರೆ ಅಂತ ಬೆಂಗಳೂರಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳ ಆಪ್ತ ಕೆಎನ್ ರಾಜಣ್ಣ ಅವರು ಕೂಡ ಹೇಳಿದ್ರು, ಮುಖ್ಯಮಂತ್ರಿಗಳ ಅಸಹಾಯಕರಾಗಿದ್ದಾರೆ, ಅವರು ವಾಯ್ಸ್ ರೇಸ್ ಮಾಡ್ತಿಲ್ಲ ಅವರ ಪರವಾಗಿದ್ದಂಥವ್ರ ಬಗ್ಗೆ, ಆಮೇಲೆ ಪಕ್ಷದಲ್ಲಿ ಈಗ ನಡೀತಿರೋ ಬೆಳವಣಿಗೆಗಳ ಬಗ್ಗೆ ಅಂತ. ಇದಕ್ಕೆ ಜಮೀರ್ ಅಹ್ಮದ್ ಅವರು ಇದೀಗ ರಿಯಾಕ್ಟ್ ಮಾಡ್ತಿರೋದು, ಸಮಯ ಬಂದಾಗ ಸಿಎಂ ಮಾತಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದಂಗೆ ಕಾಣಿಸ್ತಿದೆ. ಮಾಧ್ಯಮದಲ್ಲಿ ನೋಡಿದೆ, ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಇಲ್ಲ, ಈಗ ಪತ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆತಾರೆ. ಅವ್ರ ಅಭಿಪ್ರಾಯ ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಹಿಂಗ್ ಕೊಡೋದಾಗ್ತದೆ. ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕಾನೆ. ಈಗ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ರಿ ಅಂತ ಅವ್ರು ಕೇಳ್ಬೇಕು. ಪತ್ರ ಬರ್ದಿರಿ ಇಲ್ಲ, ಆತರ ಇಲ್ಲ, ಆತರ ಏನು ಇಲ್ಲ, ಎಲ್ಲಾ ಸರಿ ಇದೆ, ಎಲ್ಲಾರ್ಗು ಸಮಾನಾಗಿ ತಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋ ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು. ತಾವು ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಅದೇ ತಕ್ಕೊಳ್ಳೋ. ಕಾಂಗ್ರೆಸ್ ಪಕ್ಷದಲ್ಲಿನ ಬೆಳವಣಿಗೆಗಳ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಧರ್ಮ ಗುರುಗಳು ಪತ್ರವನ್ನ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜಮೀರ್ ಅಹ್ಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ಪತ್ರ ವಿಚಾರ ನೋಡಿದ್ದೀನಿ. 15-16 ಗುರುಗಳು ರಾಹುಲ್ ಗಾಂಧಿ ಅವ್ರಿಗೇನೆ ಪತ್ರವನ್ನು ಬರೆದಿದ್ದಾರೆ, ಅದನ್ನು ಗಮನಿಸಿದ್ದೀನಿ. ಸಿಎಂ ಮತ್ತು ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಪತ್ರ ಬರೆದಿದ್ದಾರೆ. ಗುರುಗಳ ಅಭಿಪ್ರಾಯ ಏನಿದೆ ಅದನ್ನ ನಾನು ಹೇಳೋದಕ್ಕೆ ಬರೋದಿಲ್ಲ ಅಂತ ಮಾತನಾಡಿದ್ದಾರೆ. ಪರೋಕ್ಷವಾಗಿ ಪತ್ರವನ್ನ ಅವರ ಸಮುದಾಯದ ಗುರುಗಳೇನು ಬರೆದಿದ್ದಾರೆ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸ ಜಮೀರ್ ಅಹ್ಮದ್ ಖಾನ್ ಅವರಿಂದ ಆಗ್ತಾ ಇದೆ. ಪತ್ರ ಬರೆದಿರೋದು ಸತ್ಯ ಅಂತ ಹೇಳಿ ಕನ್ಫರ್ಮ್ ಮಾಡ್ತಿದ್ದಾರೆ. ಅಂಡ್ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರಲ್ಲ ಅದನ್ನ, ಅವರ ಅಭಿಪ್ರಾಯವನ್ನ ನಾನೇನು ಚರ್ಚೆ ಮಾಡೋದಕ್ಕೆ ಬರೋಲ್ಲ ಅಂತ ಮಾತನಾಡಿದ್ದಾರೆ. ಏನು ಅಬ್ದುಲ್ ಜಬ್ಬಾರ್ ಅವರು ಇರ್ಬೋದು, ನಜೀರ್ ಅಹ್ಮದ್ ಇರ್ಬೋದು. ನಜೀರ್ ಅಹ್ಮದ್ ಅವರು ಮೋಸ್ಟ್ ಸೀನಿಯರ್ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಒಂದು ಪ್ರೊಸೀಜರ್ ಇದೆ. ಮೊದಲು ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು ಅಂತ ಹೇಳಿ ನೇರವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಸ್ಥಾನದಿಂದ ಕೆಳಗೆ ನಿಲ್ಲಿಸಲಾಗಿದೆಯಲ್ಲ, ಈ ನಡೆಯನ್ನ ಖಂಡಿಸಿದ್ದಾರೆ. ಆ ನಂತರ ಉಚ್ಚಾಟನೆ ಮಾಡಬೇಕಾಗಿತ್ತು ಅನ್ನೋ ಅಭಿಪ್ರಾಯ ಇದೆ. ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಅವರನ್ನು ತೆಗೆದಿದ್ದ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ರೆ ಅದನ್ನು ಯೋಚನೆ ಮಾಡಿರುತ್ತೆ. ಆದರೂ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟು ರಿಪ್ಲೈ ಪಡ್ಕೊಂಡು ಆ ಬಳಿಕ ಡಿಸಿಷನ್ ತಗೊಳ್ಬೋದಾಗಿತ್ತು. ಇದು ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರ ಅಭಿಪ್ರಾಯ ಕೂಡ ಹೌದು ಅಂತ ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಇಲ್ಲ, ಈಗ ಪತ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆತಾರೆ. ಅವ್ರ ಅಭಿಪ್ರಾಯ ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಹಿಂಗ್ ಕೊಡೋದಾಗ್ತದೆ. ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು
ಈಗ ಅವ್ರನ್ನ ಕೇಳ್ಬೇಕಾನೆ ಈಗ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ರಿ ಅಂತ ಅವ್ರು ಕೇಳ್ಬೇಕು. ಪತ್ರ ಬರ್ದಿದ್ರೆ ಇಲ್ಲ ಆತರ ಇಲ್ಲ ಆತರ ಏನು ಇಲ್ಲ, ಎಲ್ಲಾ ಸರಿ ಇದೆ, ಎಲ್ಲಾರ್ಗು ಸಮಾನಾಗಿ ತಗೊಂಡ್ ಹೋಗ್ತಾವ್ರೆ. ಅವ್ರು ಬರ್ದಿರೋ ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ಒಬ್ಬೊಬ್ರು ಪರ ಮಾತಾಡ್ತಾರೆ, ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗ್ತದೆ.